ಹಲೋ. ಹಾಯ್. ಇವತ್ತು ಮೆಂತ್ಯಕಾಳು ಚಟ್ನಿ ಮಾಡ್ತೇವೆ ನಾವು. ಮೆಂತ್ಯಕಾಳು ಚಟ್ನಿಗೆ ಏನೇನು ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಭಾಳ ಟೇಸ್ಟ್ ಆಕತಿ. ಇದು ಒಂದು ಬಟ್ಲ ಕಾಳು ಮೆಂತ್ಯ ಕಾಳಿದು ಇದು ನೆನೆ ಇಡಬೇಕು. ಇದನ್ನು ಒಂದು 4 ತಾಸು ನೆನೆ ಇಡಬೇಕು. ಇದು ನೆನೆದಿಂದ ಹಿಂಗಾಗಿರ್ತಾವೆ ಮೆಂತ್ಯ ಕಾಳು ನೆನೆದಿಂದ. ಇದು ಒಂದು ಬಟ್ಲಿಗೆ ಇಷ್ಟು ಕಾಳಾಗಿರ್ತಾವೆ ಉಬ್ಬೆ. ಆಮೇಲೆ ಅದಕ್ಕೆ ಏನೇನು ಬೇಕಂದ್ರೆ ಮೆಂತ್ಯ ಕಾಳು, ಒಣ ಖಾರ ಪುಡಿ, ಜೀರಿಗೆ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಬೇಕು ಇದಕ್ಕೆ. ಇದನ್ನು ಮಿಕ್ಸಿಗೆ ಹಾಕ್ಬೇಕು. ಫಸ್ಟ್ ಮೆಂತ್ಯ ಕಾಳು ಹಾಕ್ಕೋಬೇಕು. ಇದನ್ನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದನ್ನು ಒಂದು 10-12 ಬ್ಯಾಳೆ ಅಷ್ಟು ಹಾಕ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು ಸ್ಪೂನ್ನಷ್ಟು ಕೈ ಅಳತಿಲಿ ಹಾಕ್ತೇನೆ ನಾನು ಖಾರ ಪುಡಿ, ಒಣ ಖಾರ ಪುಡಿ, ಸ್ವಲ್ಪ ಜೀರಿಗೆ, ಇಷ್ಟು ಮಿಕ್ಸಿ ಹೊಡೆಸ್ಬೇಕು. ಇದನ್ನು ಇದು ಮಿಕ್ಸಿ ಹೊಡ್ಸ್ಕೊಂಬಂದೇನು. ಮಿಕ್ಸಿ ಹೊಡ್ಸ್ಕೊಂಬಂದಿಂದ ಹಿಂಗಾಗೈತೆ ನೋಡ್ರಿ. ಇದು ಮೆಂತ್ಯಕಾಳು ಚಟ್ನಿ ರೊಟ್ಟಿ ಜೋಡಿ, ಅನ್ನದ ಜೋಡಿ ತಿನ್ಬೋದು. ಭಾಳ ಟೇಸ್ಟ್ ಇರ್ತೈತಿ. ಶುಗರ್ದವ್ರಂತಿ ಪೇಟೆಂಟ್ ಇದು ಮೆಂತ್ಯಕಾಳು ಚಟ್ನಿ ರೊಟ್ಟಿ ಜೋಡಿ ತಿನ್ಬೇಕು. ಇದನ್ನು ರೊಟ್ಟಿ ಜೋಡಿ, ಚಪಾತಿ ಜೋಡಿ, ಅನ್ನದ ಜೋಡಿನೂ ತಿನ್ಬೋದು. ಚಲೋ ಇರ್ತೈತಿ. ಮಾಡಿ ನೋಡಿರಿ, ಹೆಂಗಾಗೈತೆ ಹೇಳ್ರಿ. ಇದು ಮೆಂತ್ಯಕಾಳು ಚಟ್ನಿ ಭಾರಿ ಟೇಸ್ಟ್. ಇದು ಆರೋಗ್ಯಕ್ಕೂ ಚಲೋ. ಮಾಡಿ ನೋಡಿರಿ ಮೆಂತ್ಯಕಾಳು ಚಟ್ನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮಾಡಿ ನೋಡಿ ಕಮೆಂಟ್ ಮಾಡಿರಿ, ಹೆಂಗಾಗೈತೆ ಹೇಳ್ರಿ. ಮೆಂತ್ಯ ಚಟ್ನಿ ರೆಡಿ ಆಯಿತು. ಇದು ರೊಟ್ಟಿ ಜೊತೆ ತಿಂದ್ರೆ ಭಾಳ ಟೇಸ್ಟ್ ಆಕೈತಿ. ಮಾಡಿ ನೋಡಿರಿ ನೀವು.